ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಇವತ್ತು ದ ಮೋಸ್ಟ್ ಅವೈಟೆಡ್ ಡೇ. ಆ್ಯಕ್ಚುಲಿ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ. ನಂದು ಡ್ರೀಮ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತೊಗೊಬೇಕು ಅಂತೇಳಿ. ಸೊ ಅದು ಇವತ್ತು ಟೈಮ್ ಕೂಡ ಬಂದಿದೆ. ನೀವು ನೋಡ್ತಾ ಇರೋಂಗೆ Insta360 X4 8K 360 ಆ್ಯಕ್ಷನ್ ಕ್ಯಾಮ್ರಾ, Insta360 ಮೋಟರ್ಸೈಕಲ್ ಬಂಡಲ್, ಅದ್ರ ಜೊತೆ ಎಕ್ಸ್ಟೆಂಡೆಡ್ ಎಡಿಷನ್ ಸೆಲ್ಫಿ ಸ್ಟಿಕ್, 3 ಮೀಟರ್ ಸೆಲ್ಫಿ ಸ್ಟಿಕ್. ಅದಾದಮೇಲೆ ಸ್ಯಾಂಡಿಸ್ಕಿಂದು ಎಕ್ಸ್ಟ್ರೀಮ್ ಪ್ರೋ 256 GB ಮೆಮೊರಿ ಕಾರ್ಡು. ಇದ್ರ ಜೊತೆ ಪ್ಯಾಕೇಜ್ ಜೊತೆ ಬರೋಲ್ಲ, ಇದು ನಾನು ಎಕ್ಸ್ಟ್ರಾ ತೊಗೊಂಡಿದ್ದು. ಸೊ ಏನು ಸ್ಪೆಷಲ್ಲು ಅಂತ ನಿಮಗಾಗಲೇ ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾಕೆಂದರೆ ಇದು ರಿಲೀಸ್ ಆಗಿ ತುಂಬ ಟೈಮ್ ಆಯಿತು. ಬಟ್ ನಾನು ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತಾ ಇದ್ದೆ, ರಿವ್ಯೂಸ್ ಎಲ್ಲ ನೋಡಿ ಹೇಗೆ ನನ್ನ ರಿಕ್ವೈರ್ಮೆಂಟಿಗೆ ಇದು ಆಗುತ್ತೋ ಇಲ್ಲವೋ ಅಂತ ಹೇಳಿ. ಬಟ್ ದಿಸ್ ಈಸ್ ದ ಪರ್ಫೆಕ್ಟ್ ಕ್ಯಾಮ್ರಾ ನನ್ನ ರಿಕ್ವೈರ್ಮೆಂಟ್ಸಿಗೆ, ಕನ್ಸಿಡರಿಂಗ್ ರೈಡ್ಸ್ ಆಗಿರ್ಬೋದು ಅಥವಾ ಜಿಪ್ಸಿ ಆಫ್ ರೋಡಿಂಗ್ ಆಗಿರ್ಬೋದು, ಲಾಂಗ್ ಡ್ರೈವ್ಸ್ ಆಗಿರ್ಬೋದು. ಅದಕ್ಕೆಲ್ಲ ಒನ್ ಸೊಲ್ಯೂಷನ್ ಅಂದರೆ ದಿಸ್ ಕ್ಯಾಮ್ರಾ Insta360 X4. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನಿದೆ, ಏನೇನು ಇನ್ಕ್ಲೂಡ್ ಆಗಿರುತ್ತೆ ಬಾಕ್ಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸೈಡಿಗೆ ಇಟ್ಬಿಡೋಣ ಈಗ ಸದ್ಯಕ್ಕೆ. ಎಕ್ಸ್ಟೆಂಡೆಡ್ ಎಡಿಷನ್ ಸೆಲ್ಫಿ ಸ್ಟಿಕ್ಕನ್ನು, ಆಮೇಲೆ ಮೋಟರ್ ಸೈಕಲ್ ಬಂಡಲನ್ನು ಇದನ್ನು ಸೈಡಿಗೆ ಇಡೋಣ. ಫಸ್ಟ್ ಮೇನ್ ಬಂದು ನಮ್ಮದು Insta360 X4 8K 360 ಆ್ಯಕ್ಷನ್ ಕ್ಯಾಮ್. ಇದರಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಸೊ ನೀವು ನೋಡ್ತಾ ಇರೋಂಗೆ Insta360 X4 8K 360 ಆ್ಯಕ್ಷನ್ ಕ್ಯಾಮ್. ಬಾಕ್ಸಲ್ಲಿ ಏನೇನಿರುತ್ತೆ ಅಂದರೆ 72 ಮೆಗಾ ಪಿಕ್ಸಲ್ ಫೋಟೋ ಎತ್ಕೊಬೋದು 360 ಡಿಗ್ರಿ. ಅದಾದಮೇಲೆ 4K 60 FPS ಸಿಂಗಲ್ ಲೆನ್ಸ್ ಮೋಡಲ್ಲಿ, ರಿಮೂವಬಲ್ ಲೆನ್ಸ್ ಗಾರ್ಡ್ಸ್ ಇರುತ್ತೆ, ವಾಟರ್ ಪ್ರೂಫ್ ಟು 10 ಮೀಟರ್ಸ್ ಅಂದರೆ 33 ಫೀಟ್ ತನಕನೂ ವಾಟರ್ ಪ್ರೂಫು. ಪವರ್ಡ್ ಎಡಿಟಿಂಗ್ ಅಂದರೆ ನೀವು ವಿಡಿಯೋಸ್ ತೊಗೊಂಡ್ಮೇಲೆ ನೀವು ಬೇಕಾದರೆ ಅದನ್ನು ಟಕ್ ಅಂತ Insta360 ಆ್ಯಪ್ ಬರುತ್ತೆ ಮೊಬೈಲಲ್ಲಿ ಅಥವಾ ಸ್ಟುಡಿಯೋ ಅಂದರೆ ಡೆಸ್ಕ್ಟಾಪಲ್ಲಿ, ಅದರಲ್ಲಿ ಡೈರೆಕ್ಟ್ಲಿ ಹೋಗಿ ನೀವು ಎಡಿಟಿಂಗ್ ಮಾಡ್ಬೋದು. ಅಥವಾ ನೀವು ಪರ್ಸ್ನಲಾಗಿ ಮ್ಯಾನ್ಯಲಾಗಿ ಎಡಿಟಿಂಗ್ ಮಾಡಬೇಕು ಅಂದರೆ ಅದಕ್ಕೂ ತುಂಬ ಆಪ್ಷನ್ಸ್ ಇದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ ಆನ್ ದಿ ಗೋ. ಆ್ಯಂಡ್ ಇದು ತುಂಬ ಸಿಂಪಲ್ ಇದೆ ನಾನು ಕೇಳ್ಪಟ್ಟಿರೋ ಹಾಗೆ. ಆಮೇಲೆ ಈ ಕಡೆ ನೀವು ತಿರುಗಿಸಿದ್ರೆ 8K 30 FPS ಶೂಟ್ ಮಾಡ್ಬೋದು. ಆಮೇಲೆ 5.7K 60 FPS 360 ಡಿಗ್ರಿ ವಿಡಿಯೋ. ಅಮೇಝಿಂಗ್ ಅಲ್ವಾ? ಆಮೇಲೆ ಶೂಟ್ ಫಸ್ಟ್ ಫ್ರೇಮ್ ಲೇಟರ್ ಅಂದರೆ ನೀವು ಶೂಟಿಂಗ್ ಮಾಡಿ ಅದಾದಮೇಲೆ ಏನು ಬೇಕಾದ್ರೂ ಎಡಿಟಿಂಗು ಇದ್ರ ಮೊಬೈಲ್ ಆ್ಯಪಿಂದ ಅಥವಾ ಸ್ಟುಡಿಯೋ ಇದರಿಂದ ನೀವು ತುಂಬ ಈಸಿಯಾಗಿ ಎಡಿಟ್ ಮಾಡ್ಬೋದು. ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್, ಇದು ತೋರಿಸ್ದೆ ಅಲ್ಲ, 3 ಮೀಟರ್ ಸೆಲ್ಫಿ ಸ್ಟಿಕ್. ಇದು ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಅಂದರೆ ನೀವು ಇದರಿಂದ ಶೂಟ್ ಮಾಡಿದ್ರೂ ಆಮೇಲೆ ಸೆಲ್ಫಿ ಸ್ಟಿಕ್ ಇನ್ವಿಸಿಬಲ್ ಆಗೋಗುತ್ತೆ. ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ಬೋದು ಆಗಲೇ. ಇದು ಆಮೇಲೆ ನೋಡೋಣ. ಸದ್ಯಕ್ಕೆ ಆ್ಯಕ್ಟಿವ್ HDR ವೀಡಿಯೋ ಇದೆ. ಆಮೇಲೆ ಫ್ಲೋ ರೇಟ್ ಸ್ಟೆಬಿಲೈಸೇಷನ್ 360 ಡಿಗ್ರಿ ಹಾರಿಜಾನ್ ಲಾಕ್. ಆಮೇಲೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಈ ಬಾಕ್ಸಲ್ಲಿ. ಸೊ ನೀವು ನೋಡ್ತಾ ಇರೋಂಗೆ Insta360 X4 ಸ್ಟ್ಯಾಂಡರ್ಡ್ ಲೆನ್ಸ್ ಗಾರ್ಡ್ಸು, ಟೈಪ್ C to C ಕೇಬಲ್, ಪ್ರೊಟೆಕ್ಟಿವ್ ಪೌಚ್ ಇರುತ್ತೆ, ಲೆನ್ಸ್ ಕ್ಲಾತ್, ಆಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್. ನೀವು ನೋಡ್ತಾ ಇರೋಂಗೆ ಇದು AED ಅಂತ ಇರುತ್ತೆ, ಕನ್ಫ್ಯೂಷನ್ ಆಗಬೇಡಿ. AED ಅಂದರೆ ದಿರಮ್ಸ್ 1999 ದಿರಮ್ಸ್ ಅಂತ ಇದೆ ಇದ್ರ ಮೇಲೆ ಬಾಕ್ಸ್ ಮೇಲೆ. ಬಿಕಾಸ್ ನಾನು ಇದು ಇಂಡಿಯಾದಿಂದ ತೊಗೊಂಡಿಲ್ಲ, ಇದು ನಾನು ತರಿಸಿದ್ದು ದುಬೈಯಿಂದ. ದುಬೈಯಲ್ಲಿ ನಂದು ಒಳ್ಳೆ ಫ್ರೆಂಡ್ ಇದ್ದಾನೆ. ನಾನು ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ನನಗೆ DM ಮಾಡಿ. ಹಿ ವಿಲ್ ಗಿವ್ ಯು ಅಟ್ ದ ಬೆಸ್ಟ್ ಪ್ರೈಸ್ ನೀವೇನಾದ್ರು ಅಲ್ಲಿಂದ ತರಿಸ್ಬೇಕು ಅಂದರೆ. ನಾನು ನನ್ನ ಗ್ಯಾಜೆಟ್ಸ್ ಏನೇ ಇದ್ರೂ ಅಲ್ಲಿಂದನೇ ತರಿಸೋದು. ನಾನು ನಿಮಗೆ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಇದನ್ನು ಅನ್ಬಾಕ್ಸ್ ಮಾಡೋಣ ಅಲ್ವಾ? ಐ ಆಮ್ ಸೋ ಎಕ್ಸೈಟೆಡ್. ಆಲ್ಮೋಸ್ಟ್ ಮಂತ್ಸ್ ಗಟ್ಟಲೆ ಕಾದ್ಬಿಟ್ಟಿದ್ದೀನಿ ಇದಕ್ಕೆ. ಇದು ನಂದು ಫಸ್ಟ್ 360 ಡಿಗ್ರಿ ಕ್ಯಾಮ್ರಾ. ಫಸ್ಟ್ 360 ಡಿಗ್ರಿ ಕ್ಯಾಮ್ರಾ ಅನ್ನೋಕ್ಕಿಂತ ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾ.
ನಾನು ಯಾವುದೂ ಯೂಸ್ ಮಾಡಿಲ್ಲ. ಗೋಪ್ರೋನು ನಾನು ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಅದು ಯಾಕೋ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಇದೆಲ್ಲ ತೆಗೆದು ಬಿಡೋಣ. Let's open our Insta360 X4. ಏನೇನು ಇನ್ಕ್ಲೂಡೆಡ್ ಅಂತ ನೋಡಿದ್ರೆ ಕ್ಯಾಮ್ರಾ ಇದೆ, ಅದಾದಮೇಲೆ ಥಿಂಕ್ ಬೋಲ್ಡ್ ಅಂತ ಬರೆದಿದೆ. ಮೋಸ್ಟ್ಲಿ ಇದರಲ್ಲಿ ನನಗೆ ಗೊತ್ತಿರೋ ಹಾಗೆ ಏನಿದೆ ಅಂತ ನೋಡೋಣ. ಫಸ್ಟು ಪ್ಯಾಕೇಜಿಂಗ್ ಅಂತೂ ಸೂಪರ್ ಆಗಿದೆ, ಪ್ಯಾಕೇಜಿಂಗ್ ಅಂತೂ ಸಖತ್ತಾಗಿ ಮಾಡ್ಯಾರ. ಥಿಂಕ್ ಬೋಲ್ಡ್ ಹೇಗೆ ಓಪನ್ ಮಾಡೋದಿದು? ಓಕೆ, ಇದರಲ್ಲಿ ಮೋಸ್ಟ್ಲಿ ವಾರಂಟಿ ಕಾರ್ಡ್ ಮತ್ತು ಪೌಚಸ್ ಇರ್ಬೋದು. ಇದು ಪೌಚ್ ಅನಿಸುತ್ತೆ. ಇದು ಡಾಕ್ಯುಮೆಂಟ್ಸ್, ವಾರಂಟಿ ಕಾರ್ಡ್ ಮತ್ತಿನ್ನೇನಾದರೂ ಇದೆಯಾ? ಓಕೆ, ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ. ಅದಾದಮೇಲೆ ಇಲ್ಲೇನೋ ಇದೆ, ಏನಿದು ಅಂತ ನೋಡೋಣ. ಓಕೆ, ನನಗೆ ಗೊತ್ತಿರೋ ಹಾಗೆ ಇದು ಲೆನ್ಸ್ ಗಾರ್ಡ್ಸ್ ಫ್ರಂಟ್ ಮತ್ತು ಬ್ಯಾಕಿಗೆ. ಇದಷ್ಟು ಪ್ರೀಮಿಯಮ್ ಲೆನ್ಸ್ ಗಾರ್ಡ್ಸ್ ಅಲ್ಲ ಅಂದ್ರೂ ಬಟ್ ಒಂದು ರೇಂಜಲ್ಲಿ ಓಕೆ ಅಂತಲೇ ಹೇಳ್ಬೋದು. ಹಾಂ, ನೋಡಿ ಇಲ್ಲಿ ಹೇಗೆ ಅದನ್ನು ಹಾಕೋದು ಅಂತಲೂ ತೋರಿಸ್ಯಾರೆ. ಜಸ್ಟ್ ನೀಡ್ ಟು ಪುಟ್ ಹಿಯರ್, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡಿ ಇಲ್ಲಿ ಬಟನ್ನಿಗೆ ಫಿಕ್ಸ್ ಮಾಡಬೇಕು. ಅದು ನೋಡೋಣ ನಾವು ಆಮೇಲೆ. ಇದನ್ನು ಸೈಡಿಗೆ ಇಡ್ತೇನೆ. ಅದಾದಮೇಲೆ ಪೌಚ್ ಇದೆ. ಓಕೆ, ಇದು ನಾರ್ಮಲ್ ಕೇಸ್. ಇದಕ್ಕೆ ಇದರೊಳಗಡೆ ಪ್ರೊಟೆಕ್ಟಿವ್ ಗೇರ್ ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗೋಕ್ಕೆ. ಅದನ್ನು ಓಪನ್ ಮಾಡಿದ್ರೆ ಟೈಪ್ C to C ಕೇಬಲ್ ಇದೆ. ಅದಾದಮೇಲೆ ಏನಿದೆ, ಇದು ಮೋಸ್ಟ್ಲಿ ಕ್ಲಾತ್ ಒರೆಸೋಕ್ಕೆ. ಅದನ್ನು ತೆಗೆದು ನೋಡಿದ್ರೆ ಇದು ಮೋಸ್ಟ್ಲಿ ಜಸ್ಟ್ ಡೈರೆಕ್ಷನ್ ಅನಿಸುತ್ತೆ, ಹೇಗೆ ಯೂಸ್ ಮಾಡೋದು ಅಂತೇಳಿ. ಅದಾದಮೇಲೆ ಥರ್ಮಲ್ ಕೇಸ್ ಇದೆ. ಈ ಥರ್ಮಲ್ ಕೇಸ್ ಹೇಗೆ ಅಂದರೆ, ನೀವೀಗ 8Kಲಿ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಬಿಸಿ ಆಗ್ಬೋದು. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂಥೇಳಿ ಇದನ್ನು ಹಾಕಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದೊಂಥರ ರಗಡಾಗೂ ಇದೆ, ತುಂಬ ಯೂಸ್ಫುಲ್ ಆಗ್ಬೋದು. ಇದನ್ನು ಸೈಡಿಗೆ ಇಡೋಣ. ಈಗ ಡೈರೆಕ್ಟ್ಲಿ ಕ್ಯಾಮ್ರಾಗೆ ಹೋಗಿಬಿಡೋಣ. ವಾವ್, ದಿಸ್ ಇಸ್ ಆಸಮ್. ಸಖತ್ತಾಗಿದೆ. ವೆರಿ ಹೈ ಕ್ವಾಲಿಟಿ ಬಿಲ್ಡ್ ಮಾತ್ರ. ಸೊ ನೀವು ನೋಡ್ತಾ ಇರೋಂಗೆ ಲೆನ್ಸಸ್ ಮುಂದುಗಡೆನೂ ಮತ್ತು ಹಿಂದೆ. ಇದು ಸ್ಕ್ರೀನ್ ಗಾರ್ಡ್ ಇದೆ ಆಗಲೇ. ನಾನು ಆ್ಯಕ್ಚುಲಿ ಒಂದು ಸ್ಕ್ರೀನ್ ಗಾರ್ಡ್ ಆರ್ಡರ್ ಕೂಡ ಮಾಡಿದ್ದೇನೆ, ಅದು ಬರಬೇಕು. ಟೆಂಪರ್ಡ್ ಗ್ಲಾಸ್ ಆರ್ಡರ್ ಮಾಡಿದ್ದೇನೆ. ಸೇಫ್ಟಿ ಇರಬೇಕಲ್ವ, ಅದು ಮೇಯ್ನು. ಆಮೇಲೆ ಇಲ್ಲೇನೇನಿದೆ ಅಂತ ನೋಡಿದ್ರೆ ವಾವ್, ಸಖತ್ತಾಗಿದೆ. ಇದು ಕೆಳಗೆ ಹೇಗೆ ಅಂದರೆ ಮೌಂಟ್ ಮಾಡೋಕ್ಕೆ, ಇವಾಗ ನಿಮ್ಮದು ಟ್ರೈಪಾಡ್ ಎಲ್ಲ ಇರುತ್ತಲ್ಲ, ಅಥವಾ ಸೆಲ್ಫಿ ಸ್ಟಿಕ್, ಅಲ್ಲಿಗೆ ಮೌಂಟ್ ಮಾಡೋಕ್ಕೆ. ಇದು ಪವರ್ ಬಟನ್ನು. ಆಮೇಲೆ ಕ್ಯೂ ಅಂತ ಇದೆ, ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟು ಇದು ನೋಡೋಣ. ಪವರ್ ಮೋಸ್ಟ್ಲಿ ನಾನು ಚಾರ್ಜ್ ಮಾಡಬೇಕು ಅನಿಸುತ್ತೆ. ಓಕೆ, ಇದು ಸ್ವಲ್ಪ ನೀವು ಹಿಂಗೆ ಇದು ಮಾಡಿದ್ರೆ ಇದು ಓಪನ್ ಆಗುತ್ತೆ, ಇದು ಚಾರ್ಜಿಂಗ್ ಮಾಡೋಕ್ಕೆ. ಆ್ಯಂಡ್ ಇದು ಈಸಿಲಿ ರಿಮೂವಬಲ್ ಕೂಡ ಇದೆ. ನೀವೇನಾದ್ರು ಮೈಕ್ ಹಾಕಬೇಕು ಅಂದರೆ ಮೈಕ್ ಅಡಾಪ್ಟರ್ನಲ್ಲಿ ಫಿಕ್ಸ್ ಮಾಡ್ಬೋದು. ಇದು ಬ್ಯಾಟ್ರಿ. ಇದೆರಡನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ಓಪನ್ ಆಯಿತು. ಬ್ಯಾಟ್ರಿ ವಾವ್, ಇದು ಹೆವಿಯಾಗಿದೆ. ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ನಾನು ಕೇಳ್ಪಟ್ಟಿರೋ ಹಾಗೆ. ಇಲ್ಲಿ ನಮ್ಮದು ಮೆಮೊರಿ ಕಾರ್ಡ್ ಹಾಕೋದು. ಮೆಮೊರಿ ಕಾರ್ಡು ತರಿಸಿದ್ದೀನಲ್ಲ ಇಲ್ಲಿ, ಇದನ್ನು ಇಲ್ಲಿ ಹಾಕಬೇಕು. ನಾವು ಅದು ಆಮೇಲೆ ಹಾಕಿ ಎಲ್ಲ ತೋರಿಸ್ತೇನೆ ಹೇಗೆ ಅಂತ. ಆ್ಯಂಡ್ ಮತ್ತೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ, ಸೊ ಅದು ಪ್ರೆಸ್ ಮಾಡಿದ್ರೆ ಫುಲ್ ಕ್ಲೀನಾಗಿ ಕುತ್ಕೊಂಡ್ಬಿಡ್ಬೇಕು. ನೋಡಿ, ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ವೆಯ್ಟ್, ಬ್ಯಾಟ್ರಿದೇ ಜಾಸ್ತಿ ವೆಯ್ಟ್ ಇದ್ದಂಗಿದೆ. ಇದು ಅದರದ್ದಷ್ಟು ವೆಯ್ಟ್ ಇಲ್ಲ. ಇಟ್ಸ್ ವೆರಿ ಕೈಂಡ್ ಆಫ್ ನೆಗ್ಲಿಜಿಬಲ್. ನಾವು ಹಾಕಿ ಈಗ ಪ್ರೆಸ್ ಮಾಡಿದ್ರೆ ಇಲ್ಲಿ ಆರೆಂಜ್ ಕಲರ್ ಇದೆಯಲ್ಲ,
ಇದು ಕಾಣಿಸ್ಬಾರ್ದು, ಅದು ಕಾಣಿಸಿದ್ರೆ ಫುಲ್ ಕ್ಲೀನಾಗಿ ಲಾಕ್ ಆಗಿಲ್ಲ ಅಂತ. ಆಮೇಲೆ ವಾಟರ್ ಪ್ರೂಫ್ ಎಲ್ಲ ಅದು ಸೂಟಬಲ್ ಅಲ್ಲ. ಸೊ ಫಸ್ಟ್ ಅದನ್ನು ನೀವು ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಫುಲ್ ಕ್ಲೀನಾಗಿ ಲಾಕ್ ಆಗಿದ್ರೆ ಯು ಕ್ಯಾನ್ ಟೇಕ್ ಇಟ್ ಅಪ್ ಟು 10 meters ವಾಟರ್ ಪ್ರೂಫ್. ಆಮೇಲೆ ಇಲ್ಲೆಲ್ಲ ಬಟನ್ಸ್ ಎಲ್ಲ ಇದೆ. ಇದು ಮೋಸ್ಟ್ಲಿ ಮೋಡ್ಸ್ ಅನಿಸುತ್ತೆ. ಇದು ಟು ಚೆಕ್ ದ ಏನೋ ಕ್ಲಿಪ್ಪಿಂಗ್ಸ್ ಇರಬೇಕು. ಪವರ್ ಆನ್ ಮಾಡಿ ನೋಡೋಣ. ಓಕೆ, ಪವರ್ ಆನ್ ಮಾಡಿದೆ, ಆನ್ ಆಗಿದೆ. ಇಂಗ್ಲೀಷ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಅಂತ ಕೊಡ್ತೇನೆ. ಪ್ಲೀಸ್ ಡೌನ್ಲೋಡ್ ದ Insta360 ಆ್ಯಪ್ ಇನ್ ಆ್ಯಪ್ ಸ್ಟೋರ್ ಆರ್ ಗೂಗಲ್ ಪ್ಲೇ ಸ್ಟೋರ್ ಟು ಆ್ಯಕ್ಟಿವೇಟ್ ಯುವರ್ ಕ್ಯಾಮ್ರಾ. ಒಂದು ಕೆಲಸ ಮಾಡಿಬಿಡೋಣ, ಇದನ್ನು ಇಲ್ಲಿ ಇಟ್ಬಿಟ್ಟು ನಂದು ಇನ್ನೊಂದು ಫೋನ್ ಇದೆಯಲ್ಲ, ನಂದು ಮೇನ್ ರೆಡ್ ಮ್ಯಾಜಿಕ್ ಫೋನ್ ಇದೆಯಲ್ಲ, ರೆಡ್ ಮ್ಯಾಜಿಕ್ ಗೇಮಿಂಗ್ ಫೋನ್, ರೆಡ್ ಮ್ಯಾಜಿಕ್ 9S Pro. ನಾನೆಲ್ಲ ಆ್ಯಪ್ಸ್ ಎಲ್ಲ ಅದರಲ್ಲೇ ಯೂಸ್ ಮಾಡೋದು. ಸೊ ಕ್ವಿಕ್ಲಿ ಅಲ್ಲಿಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡೋಣ. ಪ್ಲೇಸ್ಟೋರಿಗೆ ಹೋಗಿ Insta360 ಆ್ಯಪ್ ಅಲ್ಲ, Insta360 ಕ್ಯಾಮರಾ ಆ್ಯಪ್. ಓಕೆ, ಇದು ಇಲ್ಲಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಫಸ್ಟು. ವೈಫೈ ಮತ್ತು ಬ್ಲೂಟೂತ್ ಆನ್ ಇಡಿ. ಡೌನ್ಲೋಡ್ ಆಗ್ತಾ ಇದೆ. 720 MB ಇದೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಡೇಟಾ ಆಫ್ ಮಾಡಿದ್ರಣ. ವೆದರ್ ಕೂಡ ಸೂಪರ್ ಆಗಿದೆ. ಮಳೆ ಬರ್ತಾ ಇದೆ ಈಗ ಹೊರಗಡೆ, ಸಖತ್ತಾಗಿದೆ. ಬೆಂಗಳೂರಲ್ಲಿ ಫೈನಲಿ ಮಳೆ ಬರ್ತಾ ಇದೆ, ಒಂಥರ ಚಿಲ್ಲಾಗಿದೆ. ಎಲ್ಲ ಇದು ಡೌನ್ಲೋಡ್ ಆಗ್ತಾ ಇದೆ. ಇದು ಹಾಗೆ ಇಟ್ಟಿರೋಣ ಸ್ವಲ್ಪ. ಇದ್ರ ಜೊತೆ ಪೌಚಿಂದು ಕ್ವಾಲಿಟಿ ಹೇಗಿದೆ ಅಂದರೆ, ಪೌಚಿಂಗ್ ಕ್ವಾಲಿಟಿ ಸಖತ್ತಾಗಿದೆ. ಇದು ಮೋಸ್ಟ್ಲಿ ಮೆಮೊರಿ ಕಾರ್ಡೆಲ್ಲ ಹಾಕೊಳ್ಳೋಕ್ಕೆ ಸ್ಲಾಟ್ಸ್ ಇದೆ. ನಿಮಗೆ ಸ್ಲಾಟ್ಸ್ ಎಲ್ಲ ಹಾಕೊಬೋದು. ನಾನು ಆ್ಯಕ್ಚುಲಿ ತುಂಬ ಟೈಮಿಂದ ತೊಗೊಬೇಕು ಅಂತ ಇದ್ದಿದ್ದು ಇನ್ವೆಸ್ಟ್ಮೆಂಟಿಗೆ. ವೀಡಿಯೋಸ್ ಹೋಗ್ತಾ ಇರ್ತೀವಲ್ಲ ಟ್ರಾವೆಲಿಗೆಲ್ಲ. ಇದು ಕ್ಲಾತ್ ಹೇಳಿದ್ದೆ ಅಲ್ಲ, ಓಕೆ, ಇದು ಕ್ಲಾತು ಓರ್ಸೋಕ್ಕೆ ಎಲ್ಲ ವಿತ್ Insta360 ಬ್ರ್ಯಾಂಡಿಂಗ್. ಚೆನ್ನಾಗಿದೆ ಒಂಥರ ಎಲ್ಲ. ತುಂಬ ದಿನ ವೆಯ್ಟ್ ಮಾಡಿರ್ಕೂ ಇಟ್ಸ್ ಅಬ್ಸಲ್ಯೂಟ್ಲಿ ವರ್ತ್ ಇಟ್ ಅಂದ್ಕೊಂಡಿದ್ದೇನೆ. ಇಲ್ಮೇಲೆ ನಾನು ಏನೇನು ಕಂಟೆಂಟ್ ಬಂದ್ರೂ ಇದರಿಂದನೇ ಬರೋದು. ಇದನ್ನು ಡೌನ್ಲೋಡ್ ಆಗ್ತಾ ಇದೆ. ಇನ್ನೇನು ಒಂದು 1 ನಿಮಿಷ ಆಗ್ಬೋದು. ಇದನ್ನೊಂದು ಮೈಕ್ ಬೇರೆ ಇದೆ, ತುಂಬ ಮುಂಚೆಯಿಂದ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಇದು ಮೋಟರ್ ಸೈಕಲ್ ಬಂಡಲ್ ಇದೆಯಲ್ಲ, ಇದರಲ್ಲಿ ಇನ್ನೂ ತುಂಬ ಮೌಂಟ್ಸ್ ಎಲ್ಲ ಬರುತ್ತಲ್ಲ. ಬೇರೆ ಹೊರಗಡೆಯಿಂದ ತೊಗೊಳೋಕ್ಕಿಂತ ಇಲ್ಲೇ ಮೌಂಟ್ಸ್ ಎಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ. ಓಪನ್ ಮಾಡೋಣ. ಎಸ್ ಐ ಅಗ್ರಿ. ಜಸ್ಟ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಹೋಗಿ. ಸ್ಟೋರೇಜ್ ಅಲೋ all location, using this thing, notification, allow, go to app. ಲಾಗಿನ್ ಮಾಡಬೇಕು ಅಂತ ಇದೆ. ಲಾಗಿನ್ ವಿತ್ ಮಾತ್ರ ಇನ್ನೂ ಇಲ್ಲ. ಕಂಟಿನ್ಯೂ ವಿತ್ ಗೂಗಲ್ ಅಕೌಂಟ್ ಅಂತ ಹೋಗ್ಬಿಡೋಣ. ಕಂಟಿನ್ಯೂ ವಿತ್ ಗೂಗಲ್ ಅಕೌಂಟ್ ಅಂತ ಹೋಗ್ಬಿಡೋಣ. ಅಗ್ರಿ. ಸೊ ನಾನು ಯೂಶ್ವಲಿ ಚೂಸ್ ಮಾಡೋ ಅಕೌಂಟ್ ಡಬಲ್. Do you have an Insta360 device ಅಂತ ಕೇಳ್ತಾ ಇದೆ. ಎಸ್. Please turn on Wi-Fi and return to the app to connect. Please allow all the app. Hello. You find device ತಗೋತಾ ಇದೆ. ಟರ್ನ್ ಆನ್ ಆಗಿದೆ ಅಲ್ಲ, ಇನ್ನೊಂದ್ಸಲಿ ನೋಡ್ಕೊಂಬಿಡೋಣ.
Yes, it's turned on. ಮೋಸ್ಟ್ಲಿ ಪೇರಿಂಗ್ ನಡೀತಾ ಇದೆ, ಸರ್ಚ್ ನಡೀತಾ ಇದೆ. ಓಕೆ, ಕನೆಕ್ಟ್ ನ್ಯೂ ಡಿವೈಸ್. ಎಸ್, ಪೇರಿಂಗ್ ಕನ್ಫರ್ಮ್, ಬ್ಲೂಟೂತ್ ಕನೆಕ್ಟಿಂಗ್. ಓಕೆ, ಕನೆಕ್ಷನ್ ಸಕ್ಸಸ್ಫುಲ್. ಓಕೆ, ಲೋ ಬ್ಯಾಟ್ರಿ ಅಂತ ಬರ್ತಾ ಇದೆ. ನಾನು ಇನ್ನೂ ಚಾರ್ಜ್ ಮಾಡಿಲ್ಲ ಅಲ್ವಾ. ಆ್ಯಕ್ಟಿವೇಟ್ ಮಾಡಿಬಿಡೋಣ ಫಸ್ಟು. ಇನ್ಸ್ಟಾಲ್ ಲೆನ್ಸ್ ಗಾರ್ಡ್ಸ್. ಎಸ್, ಅದನ್ನು ಮಾಡಬೇಕು. ಲೆನ್ಸ್ ಗಾರ್ಡ್ಸ್ ಏನು. ಓಕೆ, ಇವಾಗ ಕನೆಕ್ಟ್ ಆಯಿತು ಇದೆಲ್ಲ. ಸೊ ಎಸ್, ಫೈನಲಿ ಕನೆಕ್ಟ್ ಆಗಿದೆ. ನಾನು ಅದನ್ನು ಚಾರ್ಜಿಗೆ ಹಾಕ್ತೀನಿ ಫಸ್ಟು. ಸೊ ಇದುವರೆಗೂ ಇದ್ದಿದ್ದು ಇನ್ಸ್ಟಾಸಿಸ್ಟಿ ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೋಟರ್ ಸೈಕಲ್ ಬಂಡಲ್ಲು ಮತ್ತು ಎಕ್ಸ್ಟೆಂಡೆಡ್ ಎಡಿಷನ್ ಸೆಲ್ಫಿ ಸ್ಟಿಕ್ ತೋರಿಸ್ತಾನೆ. ಸೊ ಎಸ್, ಈಗ ಲೆಟ್ ಮಿ ಎಂಡ್ ದಿಸ್. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಸಖತ್ತಾಗಿದೆ. ದೀಸ್ ಟೂ ವರ್ ಮೈ ಮೇಜರ್ ಡ್ರೀಮ್ಸ್ ಅಂತಲೇ ಹೇಳ್ಬೋದು. ಒಂದು ನಂದು ರೆಡ್ ಮ್ಯಾಜಿಕ್ 9S Pro ಗೇಮಿಂಗ್ ಫೋನ್. ನನಗೊಂದು ಗೇಮಿಂಗ್ ಫೋನ್ ಬೇಕಿತ್ತು, ಅದಕ್ಕೋಸ್ಕರ ನಾನು ತುಂಬ ಟೈಮಿಂದ ಕಾಯ್ತಾ ಇದ್ದೆ. ಬಟ್ ದಿಸ್ ಇಸ್ ಅಮೇಝಿಂಗ್, ದ ಬೆಸ್ಟ್ ಗೇಮಿಂಗ್ ಫೋನ್ ಇನ್ ದ ವರ್ಲ್ಡ್. ಆ್ಯಂಡ್ ದೆನ್ ದ ಸೇಮ್ Insta360 Expo, ದ ಬೆಸ್ಟ್ 360 ಆ್ಯಕ್ಷನ್ ಕ್ಯಾಮ್ರಾ ಇನ್ ದಿ ವರ್ಲ್ಡ್, which can record up to 8K 360-degree videos. So I'll see you next, where I will showcase you the motorcycle bundle and then the extended edition selfie stick. ಅಲ್ಲಿ ತನಕ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. And I'm sure that I'll get you the proper off-roading and the very good travel videos, especially ನಮ್ಮ ಕರ್ನಾಟಕದ ಇನ್ ಆ್ಯಂಡ್ ಅರೌಂಡ್. ನಾನು ತುಂಬ ತಿರುಗಾಡ್ತಾನೆ ಇರ್ತೇನೆ. ಎಲ್ರಿಗೂ ಗೊತ್ತಿರೋಂಗೆ ನಾನು ಮಲೆನಾಡು ಹುಡುಗ, ಬೆಂಗಳೂರು ಹುಡುಗ ಕೂಡ, ಒಂಥರ ಎಲ್ಲ ಎಂಟೈರ್ ಕರ್ನಾಟಕ. ಸೊ ಸಿ ಯು, ಟೇಕ್ ಕೇರ್. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂತಿ ನಿಮ್ಮ ಬಿಯರ್ಡೆಡ್ ರೆಡ್ ಡೆವೆಲ್. ಥ್ಯಾಂಕ್ ಯು.